ಇವೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ಹೋರಾಟಗಾರರಾಗಿರುವಂತಹ ವಾಟಾಳ್ ನಾಗರಾಜ್ ಅವರು ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಒಂದೆರಡು ಘಟನೆಗಳಲ್ಲ ಸರ್, ಬ್ಯಾಕ್ ಟು ಬ್ಯಾಕ್ ಇಂತ ಸಾವಿರಾರು ಹೋರಾಟಗಳನ್ನ ನೀವು ಮಾಡ್ಕೊಂಡು ಬಂದಿದ್ದೀರಿ. ಈಗ ಮತ್ತದೇ ವಿಚಾರಗಳು ಕೇಳೋದಕ್ಕೆ ಸಿಗ್ತಾ ಇದೆ. ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಅಂತ ಕಮಲ್ ಹಾಸನ್ ಅವರು ಕೊಟ್ಟಿರುವಂತಹ ಹೇಳಿಕೆ, ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಇದು ಕಮಲ್ ಹಾಸನ್ ಈ ಸಂದರ್ಭದಲ್ಲಿ ಈ ವಿಚಾರ ಮಾತಾಡ್ತಕ್ಕಂತ ಪ್ರಶ್ನೆ ಇಲ್ಲ, ಬೇಕಾಗಿರ್ಲಿಲ್ಲ ಅದು. ಹೌದು, ಇದು ಬಹಳ ಗಂಭೀರವಾದಂತ ಪ್ರಶ್ನೆ. ಇದನ್ನ ಬರೀ 1 ಗಂಟೆ 1 ನಿಮಿಷದಲ್ಲಿ ಹೇಳುವಂಥದ್ದಲ್ಲ. ಇದಕ್ಕೆ ಇತಿಹಾಸ ಯಾವ್ಯಾವ ರೂಪದಲ್ಲಿದೆ, ಹೆಂಗೇನ್ ಬಂತು, ಏನ್ ಬಂತು, ಅದನ್ನ ಕಮಲ್ ಹಾಸನ್ ಅಭಿ ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಆ ಸಂದರ್ಭ ಉಪಯೋಗಿಸ್ಕೊಂಡು ಮಾತಾಡಿರ್ತಕ್ಕಂಥದ್ದು ಸರಿಯಲ್ಲ, ಅತ್ಯಂತ ಅಗೌರವ. ಜೊತೆಗೆ ಅಲ್ಲೇ ಶಿವರಾಜ್ ಕುಮಾರ್ ಇದ್ದದ್ದು, ಅವರೇ ಅದನ್ನ ವಿರೋಧ ಮಾಡಬೇಕಾಗಿತ್ತು ಆ ಸಂದರ್ಭದಲ್ಲಿ. ಇದು ಬಹಳ ಗಂಭೀರವಾದಂತ ಪರಿಸ್ಥಿತಿ. ಇದು ಬರೀ ಕ್ಷಮಾಪಣೆ ಕೇಳೋ ಇದು ಅಂತಲ್ಲ, ಸಂಪೂರ್ಣ ಕಮಲ್ ಹಾಸನ್ ಬಹಿಷ್ಕಾರ ಹಾಕ್ಲೇಬೇಕು. ಇದು ಇವತ್ತು ಇದರ ಬಗ್ಗೆ ಚರ್ಚೆ ಮಾಡಿ ಹೆಂಗ್ ಬಂತು ಏನ್ ಬಂತು ಅನ್ನೋ ಪ್ರಶ್ನೆ ಅಲ್ಲ. ಕನ್ನಡದಂತ ಸುಮಧುರವಾದಂತ ಭಾಷೆ, ಕನ್ನಡದಂತ ಅದ್ಭುತವಾದಂತ ಅಕ್ಷರಗಳು, ಕನ್ನಡದಂತ ಧ್ವನಿ, ಕನ್ನಡದಂತ ಶಕ್ತಿ ಯಾವ ಭಾಷೆಗೂ ಇಲ್ಲ. ಅದಾದ್ಮೇಲೆ ನಾವು ಅದನ್ನ ಮಾಡೋಣ. ಇದನ್ನ ಈಗ ಈ ಕಮಲ್ ಹಾಸನ್ ಹೇಳಿರ್ತಕ್ಕಂಥದ್ದು ತೀವ್ರ ಖಂಡನೆ, ಇಡೀ ರಾಜ್ಯವೇ ತೀವ್ರ ಖಂಡನೆ ಮಾಡಬೇಕಾಗಿದೆ. ಅಷ್ಟು ಸುಲಭವಾಗಿ ಇದನ್ನ ನಾವು ಬಿಡೋಕ್ ಸಾಧ್ಯನೇ ಇಲ್ಲ. ಕಮಲ್ ಹಾಸನ್ ಸಂಪೂರ್ಣ ಕರ್ನಾಟಕಕ್ಕೆ ಬಹಿಷ್ಕಾರ. ಯಾವ ಕಾರಣಕ್ಕೂ ಕಮಲ್ ಹಾಸನ್ ಬರೀ ಕ್ಷಮಾಪಣೆ ಕೇಳೋದಲ್ಲ. ಯಾಕೆ ಬೇಕಾಗಿತ್ತು ಆ ಮನುಷ್ಯನ್ಗೆ? ನಮ್ಮ ತಮಿಳಿನಿಂದ ಕನ್ನಡ ಹುಟ್ಟಿಸುವಂತವ ಹೇಳುವ ವಿಚಾರ ಯಾಕೆ ಬೇಕಾಗಿತ್ತು? ಸರಿ ಇಲ್ಲ. ದುರಹಂಕಾರ, ಕೆಟ್ಟತನದ ಮಾತಾಡಿದರೆ ಯಾವ ಕಾರಣಕ್ಕೂ ಇಲ್ಲ. ಕನ್ನಡ ಸಾರ್ವಭೌಮ, ಕನ್ನಡಕ್ಕೆ ಅದ್ಭುತವಾದ ಶಕ್ತಿ ಇದೆ. ಕನ್ನಡದ ದೀರ್ಘ ಆಗ್ಲಿ, ಕನ್ನಡದ ಕೊಂಬ ಆಗ್ಲಿ, ಕನ್ನಡ ಆಗ್ಲಿ, ಅದರ ಭಾಷೆ ಉಚ್ಚಾರಣೆ ಆಗ್ಲಿ, ಎಲ್ಲ ಭಾಷೆಗಳಿಂದಲೂ ಅದ್ಭುತವಾದ ಭಾಷೆ ಕನ್ನಡ. ಕನ್ನಡದ ಬಗ್ಗೆ ನಾವು ಬಹಳ ಅತ್ಯಂತ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಮಾಡಿದ್ದೀವಿ. ಈ ತರ ಕೆಟ್ಟದಾಗಿ ಮಾತಾಡ್ತಕ್ಕಂಥವರು ಸರಿ ಇಲ್ಲ. ಇದು ಒಳ್ಳೇದಲ್ಲ. ಇದನ್ನ ಸಂಪೂರ್ಣವಾಗಿ ನಾವು ವಿರೋಧ ಮಾಡಲೇಬೇಕಾಗಿದೆ. ಖಂಡಿತ. ಧನ್ಯವಾದಗಳು ವಾಟಾಳ್ ನಾಗರಾಜ್ ಅವರೇ, ಟಿವಿ9 ಜೊತೆ ಮಾತನಾಡಿದ್ದಕ್ಕೆ.